ತಲೆ ಎಲ್ಲ ಯಾಕೋ ಒಸಿ ಕಡಿತಾ ಇಲ್ಲ. ಜಾಸ್ತಿ ದಿನ ಆಗೋಯ್ತು. ಪಾರ್ವತಿ ತಾವು ತಲೆ ನೋಡ್ಸ್ಕೊಂಡಿದೆ ಅವತ್ತು. ಅವತ್ತೇ ಲಾಸ್ಟು. ಯಾಕೋ ತಲೆ ಒಸಿ ಕಡಿತಾ ಇಲ್ಲ. ಎಲ್ಲೋ ತಲೆನಿ ಏನು ಎತ್ಕೊಬಿಟ್ಟಿದ್ದಾವೋ ಇಲ್ಲ ಯಾಕೋ ಕಾಣಲ್ಲ. ಯಾವಾಗಲೂ ಇಷ್ಟೊಂದು ಇತ್ತಿತ್ತಿಲ್ಲ ಕಡಿತಿತ್ತಿಲ್ಲ. ಇವತ್ತು ಯಾಕೆ ಹಿಂಗೆ ಕಡಿತದದು ತಾಡು. ಇಲ್ಲೇ ಹಿಂಗಿರು ಎಣ್ಣೆ ಬಿದ್ದದೆ. ಬಾಚಣಿಗೆನೂ ಇಲ್ಲೇ ಇರ್ತದೆ. ಹೋಗ್ಬಿಟ್ಟು ಕರ್ಕತೀನಿ. ಅಲ್ಲ ಇಲ್ಲಿ ಬಾಚಣಿಗೆನೆ ಕಾಣ್ತಾ ಇಲ್ವಲ್ಲ, ಬರೀ ಎಣ್ಣೆ ಬಿದ್ದದೆ. ಕೈ ಎಣ್ಣೆ ಹೊಂಟೋಯ್ತು. ಇಲ್ಲೂ ಇಲ್ಲ. ಇನ್ನೆಲ್ಲೂ ಹೊಂಟೋಯ್ತವ. ಮಗ ಮಗ ಪಾರ್ವತಿ, ಸೀತಾ ಅತ್ತೆ ಹೇಳಿ. ಮಗ ಬಾಚಣಿಗೆ ಅಲ್ಲವ ಅತ್ತೆ? ಬಾಚಣಿಗೆನ? ಯಾವ ಬಾಚಣಿಗೆನತ್ತೆ? ಮಾಮೂಲಿ ತಲೆ ಬಚ್ಚೋದು ಇಲ್ಲ ಏನು ಬರೋದು? ಅಯ್ಯೋವ ಇಲ್ಲಿ ಬಾಚಣಿಗೆನೆ ಕಾಣ್ತಾ ಇಲ್ವಲ್ಲವ, ಮಾಮೂಲಿ ತಲೆ ಕೆರ್ಕೊಳ್ಳೋದು. ಎಲ್ಲಿದದು? ಆಯ್ತು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಇನ್ನೆಲ್ಲಿ ಹೊಂಟೋಯ್ತು? ರಾಧಗಿದ ತಗೊಂಡಿರ್ಬೇಕು ಕಣತೆ. ರಾಧಾ ಹೆಣ್ಣು ತಲೆಗೆ ಎಣ್ಣೆನೇ ಹಾಕಕ್ಕಿಲ್ಲ. ಬರೀ ಹಂಗೆಯ ಬರೀ ಬಾಚ್ಕೊಬಿಡ್ತದೆ. ಎಲ್ಲೋ ಬಾಚ್ಕಿಚನ್ಗೆ ಎತ್ಕೊಂಡು ಹೋಗಿರ್ಬೇಕು. ಈ ಚಲಿ ಒಂದು ಕನ್ನಡಿ ಅದಲ್ಲ ಮುಂದ್ಲು ಮನೇಲಿ, ಅಲ್ಲಿ ಬಾಚ್ಕತೆ ಇರಬೇಕು ಅನಿಸ್ತದೆ. ಸರಿ ಆಯಿತು, ಆ ಹೆಣ್ಣು ಹತ್ರ ಬಾಚ್ಕೊಳ್ಳಿ. ಏನು ಬರ ಬಾಚಣಿಗೆನಾದ್ರೂ ಕೊಡು. ಸರಿ ಕಣತ್ತೆ, ತಡೀರಿ ತತ್ತೀನಿ. ಅದೆಲ್ಲಿರೋದು ಅದೆಲ್ಲಿ ಮಡಗಿದ್ದೀನೋ ಗೊತ್ತಿಲ್ಲ. ಎಲ್ಲ ಕಂಡ್ರಲ್ಲ ಹೆಂಗಸ್ರುಗಳು ಮಾಡೋ ಒಕ್ತನಗಳೇ ಇವು. ಹಾಂ ಆ ಆಣೆಲು ಅಷ್ಟೇ. ಅದನ್ನ ಇಲ್ಲಿ ಕೇಳಿದ್ರೆ ಅದು ಗೊತ್ತಿಲ್ಲ ತಗೊಳ್ಳಿ, ಇದನ್ನು ಇಲ್ಲಿ ಗೊತ್ತಿಲ್ಲ ತಗೊಳ್ಳಿ, ಅಲ್ಲಿ ಮಡಗಿವ್ನಿ ಇಲ್ಲಿ ಮಡಗಿವ್ನಿ ಅಂತಿದೆಯಲ್ಲ ಹಂಗ. ಮಗನ ಮದುವೆಗೆ ಸೊಸೆ ಬಂದವಳೆ, ಸೊಸೆ ನಿಂತರ ಆಡಬೇಕು, ನೀನೇ ಹಿಂಗೆ ಆಡ್ತಿದ್ದೀಯಲ್ಲ ಪಾರ್ವತಿ. ಒಂದು ವಸ್ತುನ ಎಲ್ಲಾದ್ರೂ ಮಡಗಿದ ಮೇಲೆ ತಲೆಗೆ ಹಾಕಬೇಕು. ಏನು ಮನ್ಸುಗಳ ಕಣವ ನೀವು. ಅಯ್ಯೋ ಅತ್ತೆ ಕಾಣ್ತಿಲ್ಲ ಕಣತೆ, ಅದೆಲ್ಲಿ ಹೊಂಟೋಯ್ತು ಗೊತ್ತಾಯ್ತಲ್ವಲ್ಲ. ನಾನು ಇಲ್ಲೇ ಬಾಚ್ಬಿಟ್ಟು ಮಡ್ಬಿಟ್ಟು ಹೋಗಿದ್ದು. ಅಲ್ಲೇ ನೋಡಿಬೇಕಾದ್ರೆ ನೀವೇ ನಾನು ಸುಳ್ಳು ಹೇಳಿದೆ. ಅಲ್ಲಿ ಇಲ್ವ ಎಣ್ಣೆ? ತಲೆಗೆ ಹಾಕಳ ಎಣ್ಣೆ, ತಲೆಗೆ ಹಾಕಳ ಎಣ್ಣೆ ಅದೇ. ಬಾಚಣಿಗೆ ಕಾಣ್ತಿಲ್ಲ ಅಷ್ಟೇ. ಬಾಚಣಿಗೆ ಗೊತ್ತಿಲ್ಲ ಕಣತೆ, ಯಾರು ತಗೊಂಡೋದ್ರು ಏನೋ ಕಾಣಲ್ಲ. ಮಗ ಸೀತಾ, ಸೀತಾ, ರಾಧಾ, ರಾಧಾ ಅತ್ತೆ ಹೇಳತ್ತೆ. ಬಾಚಣಿಗೆ ನೋಡ್ದ ಅತ್ತೆ? ಯಾವ ಬಾಚಣಿಗೆ ಕಣ್ ಮಗ? ತಲೆ ಕೇಳ್ಕೊಳ್ಳೋದು ಕೆಂಪುಂದು ಕಲರು ಬಾಚಣಿಗೆ. ಇಲ್ಲ ಕಣತ್ತೆ, ನಾನು ತಲೆನೇ ಬಚ್ಚಿಲ್ವಲ್ಲ, ಹಂಗೆ ಎತ್ತು ಕಟ್ಕೊಬಿಟ್ಟೆ ನಾನು ಅಷ್ಟೇ. ತಲೆಗಿಲೆ ಬಾಚ್ಕೊಂಡಿಲ್ಲ, ಹಂಗೆ ಎತ್ಕೊಂಡು ಎಂಡ್ಬಿಟ್ಟೆ. ಹಂಗೆ ಅನ್ಕಂಡ. ಹಂಗಾರೆ ಬಾಚಣಿಗೆ ಏನಾಯ್ತು? ಸೀತಾ ಒಬ್ಳೆ ಆಗಿರೋದು. ಸೀತನ ಕರೀರಿ ಅತ್ತೆ. ಮಗ ಸೀತಾ ಬಾಚಣಿಗೆ ಅಲ್ಲವ ಅತ್ತೆ? ಕೆಂಪುನ ಕಲರ್ ಬಾಚಣಿಗೆನಾ ನನ್ನ ಮಗ? ಅದೇಯ ಅದೇ ಅದು ಇಲ್ಲೇ ಇತ್ತು ಕಣತ್ತೆ. ಹಾಸಿಗೆ ಮೇಲೆ ಎಣ್ಣೆ ಅದಲ್ಲ, ಜೊತೆಗೆ ಬಾಚಣಿಗೆ ಇತ್ತು. ಈಗಿಲ್ವಾ? ನೀನೇ ನೋಡ್ತಿದ್ದೀಯಲ್ಲ ಅಲ್ಲಿ ಮುಂದೆ, ಬರೀ ಎಣ್ಣೆ ಇದೆ ಅಷ್ಟೇ, ಬಾಚಣಿಗೆ ಇಲ್ಲ. ಆಗ್ಲಿಂದನೂ ಅಮ್ಮ ಕೇಳ್ತಾ ಇದೆ ಎಲ್ಗೊಂಡಾಯ್ತು ಅಂತ ಗೊತ್ತಾಯ್ತು ಕಣವ. ಅಲ್ಲ ಕಂಡ್ರಲ್ಲ ಮಕ್ಳೇ, ಯಾಕವ ಯಾವ್ದು ಒಂದು ವಸ್ತುಗಳು ಅದಾಗ್ಲಿ ಇದಾಗ್ಲಿ ಏನೇ ಆಗಲಿ ಒಂದು ಕಡೆ ಇಡಕ್ಕಿಲ್ವಲ್ಲ, ಎಲ್ಲಿ ಇಟ್ಟಿದ್ದೀವಿ ಅಂತಾನೆ ಗೊತ್ತಿಲ್ಲ ಅಂತಿದ್ದೀರಿ. ಮಕ್ಳೇ ಹಿಂಗ. ಮಗ ಸೀತಾ ನೀನಾದರೂ ಎತ್ ಮಾಡ್ಬೇಕನವ. ಇದು ಇಲ್ಲೇ ಇತ್ತು, ಅದಕ್ಕೆ ತಮೇಲೆ ತಲೆಗೆಲ್ಲ ಬಾಚ್ಕೊಳಕತ್ತದೆ. ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು ಬರೋದಂತ ಅನ್ಕೊಂಡೆ. ಇವತ್ತೇ ನಾನು ಹಂಗೆ ಅನ್ಕೊಂಡೆ ತಗೊಳ್ಳಿ. ಎಲ್ಲ ಕೆಲಸ ಮುಗಿಸೋದ್ಮೇಲೆ ತಲೆಗಿಲ್ಲ ಈಗಲೂ ಬಾಚ್ಕೊಟ್ಬಿಟ್ಟು ಒಮ್ಮೆಗೆ ಎತ್ ಮಾಡ್ಕೋದಂತ ಅನ್ಕೊಂಡಿದ್ದೆ. ಈಗ ನೋಡ್ರೆ ಕಾಣ್ತಾನೆ ಇಲ್ವಲ್ಲ. ಆದ್ರೂ ಗಣಸ್ಗಳು ತಗೊಂಡೋಗ್ಬಿಟ್ರ ಯಾಕಂದ್ರೆ ಮಗ ಏನು ಮಾರುದ್ದ ಇದ್ದದ ಅವ್ರಿಗೆ. ಗಣಸ್ಗಳಿಗೆ ತಗೊಂಡ್ರೆ ಇಲ್ಲೇ ಬಾಚ್ಬಿಟ್ಟು ಇಲ್ಲೇ ಮಾಡ್ಬಿಟ್ಟು ಹೋಗಿರ್ತಾರೆ. ಎತ್ಕಿತ್ಕೊಂಡು ಹೋಗಕ್ಕಿಲ್ಲ ಅವರು. ಜಾಸ್ತಿ ಇಲ್ವಲ್ಲ, ಏನು ಒಂದೇ ನಿಮಿಷ ಅಷ್ಟೇ. ಹಿಂಗೆ ಕೆರ್ಕೊಂಡ್ರೆ ಹಿಂಗೆ ಮುಗೀತಪ್ಪ. ನಮ್ಮಂಗೆ ಇಷ್ಟಿಷ್ಟು ಉದ್ದ ಇದ್ದದ ಸಿಕ್ಬಿಡ್ಸ್ಬೇಕಾ ನಮಗೆ? ನಮ್ಮ ಥರ ಏನೂ ಇಲ್ವಲ್ಲ. ಅವ್ರು ಬಾಚ್ಕೊಂಡ್ರು ಇಲ್ಲೇ ಮುಡ್ಬಿಟ್ಟು ಹೋಯ್ತಾರೆ. ನೀವೇ ಎಲ್ಲೋ ಇಟ್ಟಿದ್ದೀರಿ ನೋಡಿ, ಒಂದು ಸ್ವಲ್ಪ ಗ್ಯಾಪಿಸ್ಕೊಳ್ಳಿ. ಅದು ಯಾರು ತಲೆ ಬಸ್ತವ್ರು ಲಾಸ್ಟಲ್ಲಿ? ಮತ್ತೆ ಕೊನೆಯಲ್ಲಿ ಯಾರು ಬಚ್ಚಿದ್ರು ಅಂತ ಗೊತ್ತಿಲ್ಲ ಕಣತೆ. ಇಲ್ಲೇ ಇತ್ತು ಇದು ಎಣ್ಣೆನೂ ಇಲ್ಲೇ ಇತ್ತು, ಬಾಚಣಿಗೆನೂ ಇಲ್ಲೇ ಇತ್ತು. ಹಂಗಾರೆ ಇಲ್ಲೇ ನೋಡಿ ಎಲ್ಲಾದರೂ ಬಿದ್ಗಿದೋಗಿದ್ದದ ಅಂತಾನೆ ಇರಿ. ಮಂತ್ಕಿಂತ ಅಡಿಕೆ ಅಡ್ಗಿಡಿಗೆ ನುಕ್ಕೊಂಡಿದ್ದ ನೋಡ್ತೀನಿ. ಅಯ್ಯೋ ಅತ್ತೆ ಹುಷಾರು. ಉಂಕನ್ ಮಗ ಹುಷಾರಾಗಿವ್ನಿ. ಅಯ್ಯೋ ಮಗ ಯಾಕೋ ಕೈ ಎಟ್ಕಿಸ್ತಾ ಇಲ್ಲ. ಅದಿದ್ದದೋ ಇಲ್ವೋ ಗೊತ್ತಾಯ್ತಲ್ಲವ. ಬ್ಯಾಟ್ರಿ ಇಟ್ಟು ತಂದು ಕೊಟ್ಟಿಯಾ? ಬ್ಯಾಟ್ರಿ ಬೇಕತ್ತೆ, ಇರಿ ಒಂದು ನಿಮಿಷ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ. ವಾ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಪಾರ್ವತಿ. ಯಾಕೆ ಹೇಳು? ನಿಮ್ಮ ಒಕ್ತನಗಳೆಲ್ಲ ನಂಗೆ ಇರ್ಸಕ್ಕಿಲ್ಲ. ಇತ್ಕೆಯ ಒಂದು ಸಾಮಾನು ಇಲ್ಲಿ ಮಡಗಿರೋದು ಇಲ್ಲಿ ಕಾಣಕ್ಕಿಲ್ಲ. ಅದೆಲ್ಲಿಗೆ ಹೋಗಿಟ್ಟಿರೋ? ಇಲ್ಲ ನಿಮ್ಮ ತಲೆಗಳಿಲ್ವೋ? ಅದೇನು ತಲೆಗೆ ಹಾಕೊಂಡಿರ ಒಂದು ಮಾತನಾದ್ರೂ
ಮುತ್ಕಿ ಒಟ ಒಟ ಅಂತಾಳೆ ಅಂತ ಅನ್ಕೊಂಡಿರೋ ಏನೋ ಗೊತ್ತಿಲ್ಲ. ಆದರೆ ನಿಮ್ಮ ಒಕ್ತನಗಳು ನಂಗೆ ಒಂಚೂರು ಒಪ್ಪಕ್ಕಿಲ್ಲ. ಎಲ್ಲ ಮಾಡೋದು ಬರೀ ಎಡ್ವಟ್ಗಳೇ ಕಣವ. ಅದೇನೇ ಎಡ್ವಟ್ ಮಾಡಿರೋ. ಆಯಿತು ಸುಮ್ಮನೆ ಇರಿಯತ್ತೆ. ಈಗ ಏನಾಗೋಯ್ತು? ಏನು ಪ್ರಪಂಚ ಹಾಳಾಗೋಯ್ತಾ? ಇಲ್ಲ ಚಿನ್ನಗಿನ ಕಳ್ದೋಗ್ಬಿಡ್ತು. ಚಿನ್ನಪ್ಪನ ಕಳ್ದೋದ್ರು ಹೆಂಗೋ ಸಮಾಧಾನವಾಗಿರ್ತಾರೆ. ನೀವ್ಯಾಕೆ ಹಿಂಗಡೀರಿ? ಸರಿ ಇರಿ. ಪಾಪ ಸೀತೆ ಗೀತೆ ಬೇಜಾರು ಮಾಡ್ಕೊಬಿಟ್ಟಳು. ನೀನು ಸರಿಯಾಗಿ ಹೇಳ್ತಿದ್ದಿ ಕಣ್ಣು ಪಾರ್ವತಿ. ಸೀತೆನೇ ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ನ ಮಾತು ಕೇಳ್ಬಿಟ್ಟು ಬೇಜಾರು ಮಾಡ್ಕೊಬಿಡ್ಬೇಕು. ಏನಂದೆ ನಾನು ಅನ್ಬಾರ್ದನ್ನ? ಇರೋದನ್ನೇ ತಾನೇ ಹೇಳಿತು. ಏನೇ ಸೀತಾ? ಏನು ಇಲ್ಲದೆ ಹೋದೆ ಹೇಳಿದ್ನ ನಾನು? ಇರೋದನ್ನೇ ತಾನೇ ಹೇಳಿದ್ದು. ಯಮನ ನೀನು ಬೇಜಾರು ಮಾಡ್ಕೊಳಕ್ಕಿಲ್ಲ, ತಗೊಳ್ಳಿ, ನಮ್ಮದೇ ತಪ್ಪು. ನೋಡಿದ್ಮೇಲೆ ತಗೊಂಡೋಗ್ಬಿಟ್ಟು ಅಲ್ಲಿ ಕನ್ನಡಿ ಮೇಲೋ ಇಲ್ಲ ಮಾಮೂಲಿ ಭಾಷಣಿಗೆ ಮಡಗೋ ಜಾಗದಲ್ಲೂ ಹೋಗಿ ಮಡಗಿದ್ದೆ. ಈಗ ಸಿಕ್ತಿತ್ತು. ನಾವು ನೋಡಿದ್ರು ಆಮೇಲೆ ಬರೋದ ಬಾಚ್ಕೊಳಕಾಯ್ತದೆ ಅಂತ ನಾವು ಸುಮ್ಮನೆ ಆಗ್ಬಿಟ್ವಲ್ಲ. ನಮ್ದೇಗ ಆಗಿದ್ದು. ಇನ್ನೇನು ಮಾಡಿರಿ? ಇದೊಂದ್ಸಲ ಇನ್ಮೇಲೆ ನೀವು ಮಾಡೋಕ್ಕಿಲ್ಲ. ನೋಡು ಕಲ್ತ್ಕೊ. ಹೇಳಿದ್ನ ಹೆಂಗೆ ತಲೆ ಹಾಕೊಂಡು ಕೇಳಾಳು ಕಲ್ತ್ಕೊ. ನೀನು ಇದೆಯಲ್ಲ ಹೇಳ್ಬಿಟ್ರೆ ಅಯ್ಯೋ ಮತ್ತೆ ಸರಿ ಇಲ್ಲ ಕಣಪ್ಪ, ಬರೀ ಒಟ ಒಟ ಅಂತಾಳೆ ಅಂತ ಈ ಕಿವಿಲ್ಗೆ ಹಾಕೊಂಡು ಆ ಕಿವಿಲ್ ಬಿಟ್ಬಿಡ್ತಿದ್ದೀನಿ ನೀನಂತೂ. ಆಯಿತು ತಗೊಳ್ಳಿಯತ್ತೆ, ಇನ್ನೇನು ಮಾಡೋಕ್ಕಾದದ್ದು? ಇದೊಂದ್ಸಲ ಆಯಿತು. ಸೀತಾ ಹೇಳಂಗೆ ಇದೊಂದ್ಸಲ ಆಯಿತು. ಇನ್ಮೇಲೆ ಆಯ್ಕೆಲ್ಲ ತಗೊಂಡೋಗ್ಬಿಟ್ಟು ಮಕ್ಕಳೇ ಯಾರಾದ್ರು ತಲೆಗೆಲ್ಲ ತಗೊಂಡು ಬಾಚ್ಕಿಚ್ಕೊಂಡ್ರೆ ಬಾಚಣಿಗೆನ ನೀವು ಏನೇ ಇಂಥ ದೊಡ್ಡ ಕೆಲಸ ಇದ್ರು ಸರಿ ತಗೊಂಡೋಗ್ಬಿಟ್ಟು ಆ ಕನ್ನಡಿ ಮೇಲೆ ಮಡಗ್ಬಿಡಿ. ಕನತೆ ಆಯಿತು. ಕೊಡ್ಮಗ. ಇದ್ದದ್ನೇ ಮಗ ಕನತೆ ಒಳಗಡೆ ಸೇರ್ಕೊಂಡ್ಬಿಟ್ಟದೆ. ಇರಿ ಎಳಿತೀನಿ. ನಡ ನೋವು ಬಂದ್ಬಿಡ್ತು ಕಣವ. ಮೇಲಿಂದ ಹಿಂಗೆಲ್ಲ ಮಾಡಬೇಡಿ. ಕೊಡು, ಎತ್ಕೊಡು ಪಾರ್ವತಿ, ಎತ್ಕೊಡು. ತಗೊಳ್ಳಿ ಆಯಿತು. ನೋಡಿ ಮನೆ ಬದುಕೊಳು ಅಂದರೆ ಹಿಂಗೆ ಒಂದು ಸಿಕ್ಕಿದ್ರೆ ಸಿಗೋಕ್ಕಿಲ್ಲ. ಯಾವಾಗಲೂ ಅಷ್ಟೇ ಕಣ್ರಪ್ಪ, ಬೇಕಾದ ಸಮಯದಲ್ಲಿ ಎಲ್ಲೂ ಸಿಗೋಕ್ಕಿಲ್ಲ. ಈಗ ನಾವು ಏನಾದರೂ ರಬ್ಗಿ ಬರ್ಬಣ್ಣ ಈಗ ಹುಡುಕ್ಬೇಕು ಅಂದರೆ ಸಿಗೋಕ್ಕಿಲ್ಲ. ಬೇರೆ ದಿನಗಳೆಲ್ಲ ಕಾಲಿಗೆ ಕೈಗೆ ಆಮೇಲೆ ಗೂಡಿಸ್ಬೇಕಾದ್ರೆ ಉದ್ದುದಕ್ಕೂ ಬೇದಿರ್ತವೆ. ಅದೇ ಏನಾದರೂ ಅರ್ಜೆಂಟಾಗಿ ಬೇಕಲೇಬೇಕು ಅಂದಾಗ ಸಿಗೋಕ್ಕೆ ಇಲ್ಲ. ಏನು ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಮಡಗ್ಬಿಟ್ಟವ್ರೆ, ಆ ಕಡೆಯಿಂದ ಜಾಗದೆಲ್ಲ ಬಿಟ್ಕೊಬಿಟ್ಟದೆ. ಇನ್ನೇನು ಮಾಡೋಕ್ಕಾಗೋದು? ಮನೆಯ ಮೇಲೆ ಇವೆಲ್ಲ ಸಾಮಾನ್ಯನೇ. ಅದನ್ನು ಮತ್ತೆ ಅರ್ಥ ಮಾಡ್ಕೊಳಕ್ಕಿಲ್ಲ. ಏನು ಮಾಡೋದು? ಅವರು ವಯಸ್ಸಾದ ಆಗೋದಲ್ಲ ಪಾಪ. ಏನು ಅನ್ಸೋದು ಏನೋ. ನಾವು ಅದಕ್ಕೆ ಹಿಂದೆ ತಿರ್ಕೊಂಡು ಮಾತಾಡೋಕೆ ಹೋಯ್ಕಿಲ್ಲ. ಅವ್ರಿಗೆ ಜೀವಕ್ಕೆ ಆಗೋದು ಇಲ್ವೋ, ಹಂಗಿದ್ರು ಇಷ್ಟು ಕೆಲಸ ಮಾಡ್ಕೊಂಡು ನಮ್ಮನ್ನ ನೋಡ್ಕೊಂಡು ಅವರೇ ಅಂತ ನಾನು ಸುಮ್ಮನೆ ಅದೇ ಕಣಪ್ಪ. ನಿಮ್ಮ ಮನೇಲಿ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ನಿಮಗೂ ಭೀ. ಆಗಿದ್ರೆ ದಯವಿಟ್ಟು ಮಿಸ್ ಮಾಡಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಪುನಃ ಬ್ಯಾಟ್ರಿ ಗಿಡ್ರನ್ನೆಲ್ಲ ಅಲ್ಲಿ ಇಲ್ಲಿ ಇಡಬೇಡಿ ಮಗ. ಯಾರದ ಬ್ಯಾಟ್ರಿ ಎಲ್ಲಿತ್ತು ಅಲ್ಲೇ ತಗೊಂಡೋಗಿ ಮಾಡ್ಬಿಡವ. ಆಯಿತು ಕಣಮ್ಮ. ಪಾರ್ವತಿ, ಸೀತಾ, ರಾಧಾ ಬನ್ರಮ್ಮಿ. ನಿಮ್ಮ ತಲೆಗಳಲ್ಲಿ ಯಾರ್ತಾವು ಏನ್ಗಿನಿದ್ದಾವೋ ಕರ್ಕೊಟ್ಟನು ಬನ್ನಿ. ಅಯ್ಯೋ ಇಲ್ಲ ಕಣತೆ, ಹೋಗಿ ಯಾರ ತಲೆಯಲ್ಲಿ ಇದ್ದಾವು? ಈಗ ಯಾರ ತಲೆಯಲ್ಲೂ ಇಲ್ಲ. ಸಿಕ್ಕಿಲ್ಲ ಬನ್ನಿ. ಆಯಿತು. ಇನ್ನೇನು ಮಾಡಿರಿ? ಏನಿಲ್ಲ ಅಂದರೆ ಹಂಗೆ ಕರ್ಕೊಟ್ಬಿಟ್ಟು ಚೆನ್ನಾಗಿ ಹಣ್ಗಿನ್ ಕೊಡ್ತೀನಿ ಬನ್ನಿ. ಅದು ಯಾಕೆ ಮನೇಲಿ ಹುಚ್ಚುಚ್ಚಿ ಥರ ಬಿಟ್ಕೊಂಡಿರಿ ಹಂಗೆ? ಕಣತೆ ಆಯಿತು. ಹಂಗ್ಲು ಹಚ್ಚೋ ತನಕನೂ ಇರಬೇಡಿ, ಬೇಗ ಬಂದ್ಬಿಡಿ. ಕಣಮ್ಮ ಆಯಿತು ಬರ್ತೀವಿ. ನೀವೇ ನೋಡಿದ್ರಲ್ಲ ಅಷ್ಟೊಂದು ಅರ್ಚಾಡಿ ಕಿರ್ಚಾಡಿ ಕೋಪ ಮಾಡ್ಕೊಂಡ್ರೆ ನಮ್ಮ ಅತ್ತೆ ನಮ್ಮನೆ ಯಾವತ್ತೂ ಬಿಟ್ಕೊಡಕ್ಕಿಲ್ಲ. ನೋಡಿ ಹೆಂಗೆ ಕರಿತಿದ್ದಾರೆ ಬನ್ನಿ ತಲೆ ಬೆಚ್ಕೊಡ್ತೀನಿ ಅಂತ. ಅದಕ್ಕೆ ಯಾಕಂದ್ರಪ್ಪ ನಾನು ನಮ್ಮ ಅತ್ತೆಗೆ ಒಂದು ಮಾತು ಹೇಳಕ್ಕಿಲ್ಲ. ಒಂದು ಮಾತು ಬೈತಾರೆ, ಬೈಯಕ್ಕಿಲ್ಲ ಅಂತ ಅನ್ನಕ್ಕಿಲ್ಲ. ಆದ್ರೂ ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಅದಕ್ಕೆ ನಾವು ಏನೂ ಮಾತಾಡೋಕೆ ಹೋಯ್ಕಿಲ್ಲ. ನಮ್ಮದೇ ತಪ್ಪಿರಲಿ ಅವ್ರದ್ದೇ ತಪ್ಪಿರಲಿ, ನಮ್ಮದೇ ತಪ್ಪು ಅಂತ ನಾವು ಸುಮ್ಮನೆ ಇರೋದಯ್ಯ. ಬನ್ನಿ ಬನ್ನಿ, ಎಷ್ಟು ಹಚ್ಕೋಬೇಕು ನಿಮಗೆ? ಕನತೆ ಬಂದು ಹೋಗ್ಬಿಟ್ಟು ಬ್ಯಾಟ್ರಿ ಅಲ್ಲೇ ಮಾಡ್ಬಿಟ್ಟು ಅಲ್ಲಿ ಈಚೆಲಿರ್ಬೇಕು. ನಡಿ ಹೋಗೋದ. ಕನತೆ ಆಯಿತು. ಸೀತಾ ಬವ್ವ ಕನತೆ. ಈ ವಾತಾವರಣಕ್ಕೂ ಈ ಚಳಿಗೂ ಸರಿ ಆಯ್ತು. ಒಳ್ಳೆ ಎಣ್ಣೆ ಎಲ್ಲ ತುಪ್ಪ ಥರ ಆಗ್ಬಿಟ್ಟದೆ. ಬೇಗ ಬರೋಕ್ಕಿಲ್ಲ. ತಗೊಂಡೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಮಾಡಿಬಿಟ್ರೆ ಕರ್ಗೋಗ್ಬಿಡ್ತದೆ. ಏನು ಮಾಡ್ತಿದ್ದೀರಿ ಅಲ್ಲಿ? ಬಾ ಮಗ, ಈಗ ಚಳಿ ಅಲ್ವಾ, ಅದಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ತುಪ್ಪ ಥರ ಆಗ್ಬಿಟ್ಟದೆ. ಬಿಸಿಲಲ್ಲಿ ಮಡಗಿದ್ದೀರಾ? ಬಿಸಿಲಲ್ಲಿ ಮಡಗಿವ್ನಿ. ಬಾ ಸರಿ. ಅವ್ರನ್ನೂ ಸೀತಾ, ರಾಧಾ ಬರೇ ಕೇಳಿವ್ನಿ. ಅಯ್ಯೋ ಅತ್ತೆ ನಾರೇ ಬಂದ್ಬಿಟ್ಟವೆ ಆಗ್ಲೆಯ? ಇನ್ನೇನು ಮಕ್ಕಳೇ ಆಗ್ಲೆಯ? ಮಗುನಿಗೆ ಮದುವೆ ಮಾಡಿ ಸೊಸೆನೂ ಬಂದ್ಬಿಟ್ಲಲ್ಲ. ಇನ್ನೇನು ಮುದುಕಿ ಆಗದೆ ಇನ್ನೇನು ಹುಡುಗಿ ಅದಾಳ.
ಅಮ್ಮ ಇಲ್ಲ ಕತ್ ಸುಮ್ಮನಿರಿ. ಇನ್ನು ಆಗ್ಲೇ 50 ವರ್ಷ ಆಗಿಲ್ಲ, ಆಗ್ಲೇ ಮುತ್ಕೆ ಆಗ್ಬಿಟ್ಟದ. ನಿನ್ನ ಮಗ ಮುತ್ಕೆ ಅಲ್ದೇನೆಯ ತಲೆ ಮೇಲೆ ನರ ಕೂದಲುಗಳು ಬಂದವೆ, ಮುತ್ಕೆ ಅಲ್ದೇನೆ ಹುಡುಗಿನ. ಬುಡಿ ನಿಮ್ಮತ್ತೆ ಮುತ್ಕೆ ಆಗ್ಬೋದ್ಲು. ಅಯ್ಯೋ ಸುಮ್ಮನೆ ಇರತ್ತೆ, ಹೋಗ್ಲೆತೆಗೆ ಇನ್ನೇನು ಮಾಡೋಕ್ಕಾಗೋದು. ಹುಟ್ಟಿದ ಮೇಲೆ ಸಾಯಲೇಬೇಕು, ಹಂಗೆಯೇ ಮನುಷ್ಯರು ಅಂದಮೇಲೆ ಮುದುಕರಾಗಲೇಬೇಕು. ಲಕ್ಕನ ಮಗ ಆದ್ರೂ ಭೀ ಹುಡುಗಿ ಥರನೇ ಇದ್ದಿ. ಅರೆ ತಲೆ ಮಧ್ಯದಲ್ಲಿ ಒಂದೊಂದು ನರ ಕೂದಲುಗಳು ಬಂದ್ಬಿಟ್ಟವೆ, ಬಣ್ಣಗಿನ ಹಾಕೋ. ಅಯ್ಯವತ್ತೇ ಬಣ್ಣ ಹಾಕೊಂಡೆ ಯಾಕೋ ತಲೆ ಕಟ್ಸಕನತ್ತೆ. ಏನು ಬಣ್ಣ ಹಾಕೊಂಡ ತಲೆ ಕಡ್ದದವ? ಅಯ್ಯೋ ಯಾಕೋ ಗೊತ್ತಿಲ್ಲ ಕಣತ್ತೆ, ನನ್ನ ಕೂದಲಿಗೆ ಹೊಂದ್ಕೊಳಕ್ಕಿಲ್ಲ. ಏನು ಹಾಕಿದ್ರು ಭೀ ಬಣ್ಣಗಿನ ಹಾಕ್ಬಿಟ್ರೆ ತಲೆ ಕಟ್ತ, ಆಮೇಲೆ ಬೇರೆ ಗಿರೆ ಯಾವ್ದಾದ್ರು ಎಣ್ಗೆನೆ ಹಾಕ್ಬಿಟ್ರೆ ಅದಕ್ಕೂ ತಲೆ ಕಟ್ತ, ಎಲ್ಲಕ್ಕೂ ಬರೀ ಇದೇ ಆಗದೆ ತಗೊಳ್ಳಿಯತೆಗೆ. ಬುಡಿ ಇನ್ನೇನು ಮುದುಕಿ ಆದಮೇಲೆ ತಲೆ ಬಣ್ಣ ಕಟ್ಕೊಂಡೇನು. ಓ ಸುಮ್ಮನೆ ತಮಾಸಿಗೆ ಹೇಳ್ದೆ ಕತೆ. ಮುಖ ಎಲ್ಲ ಚೆನ್ನಾಗದೆ, ತಲೆ ಒಂದು ಹಿಂಗೆ ಬೆಳಗಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗೋದು? ಈಗೇನು ತಕವ 5 ವರ್ಷ 6 ವರ್ಷ ಮಕ್ಳಿಗೆ ನರ ಕೂದಲು ಬಂದವೆ. ಏನು ಹೇಳ್ತಿದ್ದೀರತ್ತೆ? ಕಣ್ ಮಗ ಅವತ್ತು ಬಸ್ಸಲ್ಲಿ ಹೋಯ್ತಿದ್ನ, ಯಾವುದೋ ಒಂದು ಗಂಡು ಹೋಯ್ತಿತ್ತು, ಚಿಕ್ಕ ಗಂಡು. ಎಲ್ಲ ಒಂದು 6-7 ವರ್ಷ ಆಗಿರ್ಬೇಕು ಅಷ್ಟೇ ಕಣವ. ತಲೆಲೆಲ್ಲ ನರ ಕೂದಲು. ಏನು ಮಾಡೋಕ್ಕಾಗೋದು? ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ನರ ಕೂದಲು ಬಂದವೆ. ಆಗಿನ ಕಾಲದಲ್ಲಿ ಹಂಗಿದ್ದೀರ ಕಣವ. 60 ವರ್ಷ ಆದರೂ ಏನು ಕೂದಲು ಕಟ್ಟಂಡು ಕರ್ಗೆ ಏನು ಅಷ್ಟು ಚೆನ್ನಾಗಿರೋದು. ಏನು ಮಾಡೋಕ್ಕಾಗೋದು? ಈಗಿನ ಕಾಲದಲ್ಲಿ ಆಗಿನ ಕಾಲದ ಇರೋವೆಲ್ಲ ಹೋಗ್ಬಿಟ್ಟು ಎಲ್ಲ ಏನೇನೋ ಅವು ಚೇಂಜ್ ಆಗ್ಬಿಟ್ಟದೆ. ಕಣವಾಗ ಹೊಸಿ ಚೇಂಜ್ ಆಗಿಲ್ಲ ಕಣವ ಈಗಿನ ಕಾಲ ಅಂತೂ. ಆಗ ಒಂದು ಮುದ್ದೆ ಉಣ್ಕೊಬಿಟ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋರು. ಈಗ ಹಿಂಗೋಗಿ ಒಂದು ಕಸ ಗುಡ್ಸಿದ ತಕ್ಷಣ ಬೆನ್ನೋವು, ತಲೆನೋವು, ಮೈ ನೋವು, ಬರೀ ಇದೆ ಕಣವ. ಕಣತೆ ಅಮ್ಮ ಹೇಳೋದು ನಿಜವಯ್ಯ. ಒಂದು ಕೆಲಸ ಮಾಡಿಬಿಟ್ರೆ ಕೈ ಕಾಲು ನೋವು, ಆಮೇಲೆ ಮಂಡಿ ನೋವು, ಆ ನೋವು ಈ ನೋವು ಎಲ್ಲ ಬರ್ತವೆ. ಕಣ್ಮಗ ಆಗಿನ ಕಾಲದವರು ಏನು ಬೇರ್ಗಿರೆ ತಿಂಡಿಗಳು ತಿನ್ಸ್ಗಳು ಏನು ಇರ್ತಿದ್ದಿಲ್ಲ ಕಣವ. ಬರೀ ಹಿಟ್ಟು ಗಂಜಿ ಚೆನ್ನಾಗಿ ತಿನ್ನೋರು ಇದ್ದಿದ್ದೆ ಅಷ್ಟು. ಆಮೇಲೆ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನೋರು. ಈಗ ಮ್ಯಾಗಿ ಯಾರ ಹುಳ ಆ ಹುಳ ಈ ಹುಳ ಬಂದವಲ್ಲ ಅವೆಲ್ಲ ಇತ್ತಿದ್ದಿಲ್ಲ. ಮತ್ತೆ ಸುಮ್ಮನೆ ಇರಿ. ಮ್ಯಾಗಿ ಏನಿ ಅದೇನೇ ಯಾರ ಹುಳ? ಮೊದಲು ನಿಂಗೆ ಹೇಳ್ಬೇಕು ಕಣವ, ಮೊದಲು ನಿಂಗೆ ಹೇಳ್ಬೇಕು. ನಿಂತಾನೆ ಯಾರ ಹುಳಗಳನ್ನೆಲ್ಲ ತಿನ್ನೋದು. ಥೂ ಇದನ್ನ ಕೇಳ್ಬಿಟ್ರೆ ಇನ್ನೊಂದ್ಸಲಿ ಅದ ಮ್ಯಾಗಿನೇ ಮುಟ್ಟಕ್ಲ. ಇಲ್ಲ ಕಣಪ್ಪ, ಮ್ಯಾಗಿ ಬಿಡೋಕ್ಕದ ಅನ್ಕೊಂಡ್ರೆ ಅನ್ಕೊಳ್ಳಿ. ಈ ಕಿವಿ ತಗೊಂಡು ಇನ್ನೊಂದು ಕಿವಿ ಬಿಟ್ಬಿಡೋದೆ. ಆ ಯಾರ ಹುಳಗಳು ತಿಂದವರು ಹೋಯ್ತದೆ ಕಣವ. ಬಿಸಿ ಸ್ವಲ್ಪನೂ ಚೆನ್ನಾಗಿರಕ್ಕಿಲ್ಲ, ರುಚಿನೂ ಚೆನ್ನಾಗಿರಕ್ಕಿಲ್ಲ. ಅದೆಲ್ಲ ನಿಮ್ಗೆ ಗೊತ್ತಾಯ್ಕಿಲ್ಲ, ಆ ರುಚಿಗಳೆಲ್ಲ ಬೇರೆ ಗೊತ್ತಾ ಕಣಪ್ಪ. ನೋಡಿನಿ ಆ ಕೈಲಿ ಈ ಕೈಯಿಂದ ಪಾನಿಪುರಿ ಗೋಲ್ಗಪ್ಪ ಅಂತ ಕೊಡ್ತಾರಲ್ಲ, ರುಚಿ ಜಾಸ್ತಿ. ಇಲ್ಲಕತ್ತ ಹೋಗಿ ಚೆನ್ನಾಗೆ ಮಾಡ್ತಾರೆ. ಪಾಪ ರಾಧ. ಆಯಿತು ಸುಮ್ಮನಿರಕ್ಕ ಏನ್ರಪ್ಪ, ವಿಡಿಯೋ ಮುಗಿಯಕ್ಕೆ ಗೊತ್ತು. ನಾವು ಹೋಯ್ತೀವಿ ನೋಡಿ ನಮ್ಮ ಮನೆ ಕತೆಗಳ. ಹಂಗೆಪ್ಪ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡ್ರಪ್ಪ. ಯಾಕಂದರೆ ನಾವು ಡೈಲಿ ವಿಡಿಯೋ ಹಾಕ್ತಿರ್ತೀವಲ್ಲ, ನಿಮಗೆ ನೋಟಿಫಿಕೇಷನ್ ಮುಖಾಂತರ ಫೋನ್ಗೆ ಬರ್ತದೆ. ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಸಪೋರ್ಟ್ ಮಾಡಿರಪ್ಪ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಣ್ರಪ್ಪ. ನಮಸ್ತೆ. ಇಲ್ಲಪ್ಪ ದಿನಕ್ಕೆ 2 ವಿಡಿಯೋ ಹಾಕೋದಂತ ಅನ್ಕೊಂಡ್ವಾ, ಯಾಕೋ ಒಂದು ವಿಡಿಯೋನೇ ವ್ಯೂಸೇ ಹೋಯ್ತಲ್ಲ ಕಣ್ರಪ್ಪ. 200 ಮೇಲೂ ದಾಟ್ತಾ ಇಲ್ಲ ಒಂದೊಂದು ವೀಡಿಯೋಗಳು. ಅದಕ್ಕೆ ಒಂದು ವೀಡಿಯೋ 1000 ಮೇಲೆ ದಾಟಾದ್ಮೇಲೆ ಬೇಕಾದ್ರೆ 2 ವಿಡಿಯೋ ಹಾಕೋದಂತ ಸುಮ್ಮನೆ ಆಗಿವೆಯಪ್ಪ. ಅದಕ್ಕೆ ಕಣ್ರಪ್ಪ 2 ವಿಡಿಯೋ ಆಗ್ತಾಯಿಲ್ಲ. ಮೊದಲು ವ್ಯೂಸು ಚೆನ್ನಾಗಿ ಬರಲಿ, ಜಾಸ್ತಿ ಬೇಡ ಕಣ್ರಪ್ಪ. 1000ನೂ ದಾಟ್ತಾಯಿಲ್ಲ, 1000 ಅಲ್ಲ 200 ದಾಟ್ತಾಯಿಲ್ಲ ಕಣಪ್ಪ. 200 300 ಅಷ್ಟೇ. ಅದಕ್ಕೆ 1000 ಆಗೋ ತನಕ ಒಂದೊಂದು ವಿಡಿಯೋ ಹಾಕ್ತೀವಿ, ಆಮೇಲೆ ಬೇಕಾದ್ರೆ 2 ವಿಡಿಯೋ ಹಾಕ್ತೀವಿ ಕಣ್ರಪ್ಪ. ಆಮೇಲೆ ಹೆಚ್ಚಾಗಿ ವಿಡಿಯೋ ಮಾಡೋದ ಬೇಕಾದ್ರೆ ಅದು ವ್ಯೂಸ್ ನೋಡೋದ ಜಾಸ್ತಿ ಆಗೋದ ಅಂತಲೂ ಒಂದಿನ ಹಾಕಿದ್ವಾ. ಏನಾಯಿತು ಅಂದರೆ 2 ವಿಡಿಯೋಲಿ ಒಂದು ವಿಡಿಯೋ 200 ಹೊಡ್ತು, ಇನ್ನೊಂದು ವಿಡಿಯೋ 200 ಹೊಡ್ತು ಅಷ್ಟೇ. ಇನ್ನೂ ಕಡಿಮೆ ಆಗೋಯ್ತು. ಅದಕ್ಕೆ ಬೇಡ ಮೊದಲು ಸ್ವಲ್ಪ ಜನಗಳು ಗೊತ್ತಾಗಲಿ ನಾವು ವಿಡಿಯೋಗಳು ಹಾಕ್ತಾ ಇರೋದು. ಅದಕ್ಕೆ ಆಗ್ತಾಯಿಲ್ಲ ಕಣ್ರಪ್ಪ 2 ವಿಡಿಯೋ. ಖಂಡಿತ ವಿಡಿಯೋ 1000 ಆದರೂ ದಾಟಿದ್ರೆ ಪಕ್ಕ ಹಾಕ್ತೀವಿ ಕಣ್ರಪ್ಪ 2 ವಿಡಿಯೋ.